ಬಿಎಸ್ವೈ ಓಡಿ ಹೋಗುವಂತಹ ವ್ಯಕ್ತಿ ಅಲ್ಲ. ಸೊ ಹಾಗಾಗಿ 17ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚಿಸಿದೆ. ಮುಂದಿನ ಸೋಮವಾರ ವಿಚಾರಣೆಗೆ ಹಾಜರಾಗುತ್ತಾರೆ ಬಿಎಸ್ವೈ. ಸಿಐಡಿ ಮುಂದೆ ವಿಚಾರಣೆ ಎದುರಿಸಲಿದ್ದಾರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ. ಕೋರ್ಟ್ಗೆ ಮಾಹಿತಿ ನೀಡಿದ್ದಾರೆ ಬಿಎಸ್ವೈ ಪರ ವಕೀಲ ಸಿವಿ ನಾಗೇಶ್. ಇಂದು ರಾತ್ರಿ ಅಥವಾ ನಾಳೆ ಬೆಂಗಳೂರಿಗೆ ಬಿಎಸ್ವೈ ವಾಪಸ್ ಬರುವಂತಹ ಸಾಧ್ಯತೆ ಕೂಡ ಇದೆ. ಮುಂದಿನ ಸೋಮವಾರ ವಿಚಾರಣೆಗೆ ಹಾಜರಾಗುವ ಬಗ್ಗೆ ಮಾಹಿತಿಯನ್ನ ಬಿಎಸ್ವೈ ಪರ ವಕೀಲ ನಾಗೇಶ್ ಅವರು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ದಿಸ್ ಇನ್ವೆಸ್ಟಿಗೇಷನ್ ಸ್ವಲ್ಪ ಪೊಲಿಟಿಕಲಿ ಓವರ್ಟೋನ್ಸ್ ಇರೋದ್ರಿಂದ ಒಂದು ಕುತೂಹಲ ಇದೆ ಸರ್. ಈಗ ಮಾಜಿ ಮುಖ್ಯಮಂತ್ರಿ ಕೆಲಸ ಮಾಡಿದವರು ಕೋರ್ಟ್ ಯಾವ ರೀತಿಯಾಗಿ ಇದನ್ನು ಕೇಸನ್ನು ಪರಿಗಣನೆ ಮಾಡೋದು ಸರ್? ಕಾನೂನು ಎಲ್ಲರಿಗೂ ಒಂದೇ, ಮಾಜಿ ಮುಖ್ಯಮಂತ್ರಿಗಳಿರಲಿ, ಕಾಮನ್ ಮ್ಯಾನ್ ಇರಲಿ. ಈ ವಿಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಇರೋದ್ರಿಂದ ಇವರು ದೇಶ ಬಿಟ್ಟು ಹೋಗ್ತಾರೆ ಅನ್ನುವಂಥ ಯಾವುದೇ ಅಂಶಗಳು ಮೇಲ್ನೋಟಕ್ಕೆ ಕಾಣೋದಿಲ್ಲ. ಅದಕ್ಕೋಸ್ಕರ ನೀವು ತನಿಖಾಧಿಕಾರಿಗಳು 41A ನೋಟಿಸ್ ಕೊಟ್ಟ ಮೇಲೆ ನೀವು ಅವರಿಗೆ ಅರೆಸ್ಟ್ ವಾರೆಂಟ್ ತಗೊಳ್ಳೋದು ಉಚಿತ ಅಲ್ಲ. ಇದು ಕಾನೂನಿನಲ್ಲಿ ಯಾವುದೇ ಅವಕಾಶ ಇರೋದಿಲ್ಲ ಅಂತ ಹೇಳಿ ಮನಗಂಡ ಮಾನ್ಯ ಉಚ್ಚ ನ್ಯಾಯಾಲಯ ಇವತ್ತು ಅದನ್ನು ಸ್ಟೇ ಆರ್ಡರ್ ಕೊಟ್ಟಿದೆ. ಇನ್ನು ಮುಂದೆ ಯಡಿಯೂರಪ್ಪನವ್ರು ಕೋಆಪರೇಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೆ ಅವ್ರಿಗೆ ಅರೆಸ್ಟ್ ಆಗಲಿ ಮತ್ತೊಂದಾಗಲಿ ಮಾಡಿಕೊಡುದು ಅಂತ ಹೇಳಿ 3 ತಿಂಗಳಾದರೂ ಕೂಡ 11ಕ್ಕೆ ನೋಟಿಸ್ ಕೊಟ್ಟು ಆ ನೋಟಿಸಲ್ಲಿ 10 ಅಂತ ಬರೆದು 11ನೇ ತಾರೀಕು ಸರ್ವಿಸ್ ಮಾಡಿ 12ನೇ ತಾರೀಕು ಬೆಳಗ್ಗೆ 10ವರೆಗೆ ಬರಬೇಕು. ಒಂದೇ ದಿವಸದ ಕಾಲಾವಕಾಶ ಕೊಟ್ಟಿದ್ದು ಕೊಡ್ಬೋದು. ಆದರೆ ಕೊಟ್ಟಿರೋದ್ರಿಂದ ನಮ್ಮದು ಹಲವಾರು ಕಾರ್ಯಕ್ರಮಗಳಿದ್ದರಿಂದ 11ನೇ ತಾರೀಕು ಬರೋಕ್ಕಾಗಲ್ಲ, ನಾನು 17ನೇ ತಾರೀಕು ಬರ್ತೀನಿ ಅಂತ ಸಹಜವಾಗಿ ಅವ್ರು ಬರ್ಕೊಟ್ಟಿರೋದು. ಬಟ್ ಅದು ತದನಂತರ ಆಗಿರುವಂಥ ಹಿನ್ನೆಲೆ ನೋಡಿದ್ರೆ ಏನು ಸ್ಟೆಪ್ಸ್ ತೊಗೊಂಡ್ರು, 17ಕ್ಕೆ ಬರ್ತಾರೆ ಅಂತ ಅಂದಿದ್ರೆ 17ಕ್ಕೆ ಅವರು